ಮನೆ ಜಿಲ್ಲಾಧಿಕಾರಿಗಳ ಸಮಿತಿ ಅದನ್ನು ಪರಿಶೀಲನೆ ಮಾಡಿ ವರದಿ ಕೊಡೋದಷ್ಟೇ ಅವ್ರದ್ದು ಜವಾಬ್ದಾರಿಯಾಗಿರುತ್ತೆ. ಅದ್ರ ತೀರ್ಮಾನ ಕೊಡೋದು ಮತ್ತೆ ಹೈಕೋರ್ಟೆ. ಇವರು ನಡಾವಳಿ ಮಾಡ್ದಂಗೆ ಮಾಡಿಕೊಂಡು ಇವರೇ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಒಂದು ಸೈಡ್ ಇವ್ರು ಇಷ್ಟ ಬಂದಂಗೆ ಆ ಸರ್ಕಲ್ನಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋದ್ರಿಂದ ಯಾವ ಸಾರ್ವಜನಿಕರಿಗೂ ಯಾವ ರೀತಿ ಸಮಸ್ಯೆ ಆಗಲ್ಲ, ತೊಂದರೆ ಆಗಲ್ಲ ಅಂತೇಳಿ ಇವರೇ ಊಹೆ ಮಾಡಿಕೊಂಡು ಯಾವುದೋ ಒತ್ತಡಕ್ಕೆ ಮಣಿದು, ಮಾನ್ಯ ಗೌರವಾನ್ವಿತ ಸುತ್ತೂರು ಸ್ವಾಮೀಜಿಯವರ ಒತ್ತಡಕ್ಕೆ ಮಣಿದಿರ್ಬೋದು, ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದಿರ್ಬೋದು, ಅಥವಾ ಇನ್ಯಾವುದೇ ಪ್ರಬಲ ಶಕ್ತಿಗೆ ಮಣಿದಿದ್ದಾರೋ ಗೊತ್ತಿಲ್ಲ ಜಿಲ್ಲಾಡಳಿತ. ಆ ರೀತಿ ಅವರು ಏಕಪಕ್ಷೀಯವಾಗಿ ಅವರೇ ಹೈಕೋರ್ಟ್ ಜಡ್ಜ್ ಆಗ್ಬಿಟ್ಟವ್ರೆ. ಈಗ ಪಾಪ ಅವರೇ ತೀರ್ಪುಗಾರರು. ಈಗ ಆ ಬೇಸ್ ಮೇಲೆ ಪೊಲೀಸ್ನವರು ಅಕ್ರಮ ಕಾಮಗಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಮಹಾನಗರ ಪಾಲಿಕೆಯವರು ಕೂಡ ಒಂದು ಅನುಮತಿ ಕೊಡಬೇಕು. ಆ ನಗರ ಪಾಲಿಕೆ ವ್ಯಾಪ್ತಿಗೆ ಆ ಸ್ಥಳ ಬರೋದ್ರಿಂದ ಅಲ್ಲಿ ಯಾವುದೇ ಕಾಮಗಾರಿ ಆಗಬೇಕಾದ್ರೂ ಅಲ್ಲಿ ಒಂದಿಡೀ ಮಣ್ಣು ತೆಗೆದರೂ ಕೂಡ ನಗರ ಪಾಲಿಕೆಯವರ ಅನುಮತಿ ಬೇಕು. ಅವ್ರದ್ದೇ ಆದ ಕೆಲವು ನೀತಿ ನಿಯಮಗಳಿದ್ದಾವೆ, ಕಾನೂನಾತ್ಮಕವಾದಂಥ ರೀತಿ ನೀತಿಗಳಿದ್ದಾವೆ. ಅವು ಎಲ್ಲವೂ ಕೂಡ ಉಲ್ಲಂಘನೆ ಆಗಿದೆ. ಜೊತೆಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಇವರು ಉಲ್ಲಂಘನೆ ಮಾಡ್ತಾರೆ. ನಾವು ನಿನ್ನೆಯಿಂದ ಹೋರಾಟ ಮಾಡೋದು ಅದೇ ವಿಚಾರ. ಸುಪ್ರೀಂ ಕೋರ್ಟ್ ಆದೇಶ ಪಡವಾರಳ್ಳಿ ಸರ್ಕಲ್ಗೆ ಮಾತ್ರ ಅಪ್ಲೈ ಆಗುತ್ತಾ ಅಥವಾ ಗನ್ ಹೌಸ್ ಸರ್ಕಲ್ಗೂ ಅಪ್ಲೈ ಆಗುತ್ತಾ ಅಂತ ಕೇಳ್ತಾರೆ. ಯಾಕೆಂದರೆ 2 ವರ್ಷಗಳ ಹಿಂದೆ ಪಡವರಳ್ಳಿನಲ್ಲಿ ಅಲ್ಲಿನ ದಲಿತ ಸಮುದಾಯ ಯುವಕರು ಏಪ್ರಿಲ್ 14 ಬಾಬಾ ಸಾಹೇಬ್ರ ಜಯಂತಿಯ ಅಂಗವಾಗಿ ಅಲ್ಲಿ ಬಾಬಾ ಸಾಹೇಬ್ ರಾಷ್ಟ್ರ ನಾಯಕ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಲ್ಲಿ ಇಟ್ಟಾಗ ಇದೇ ಕಾರ್ಪೊರೇಷನ್ನವರು ಮತ್ತು ಪೊಲೀಸ್ ಆಡಳಿತ ಎಲ್ಲವೂ ಹೋಗಿ ಸುಪ್ರೀಂ ಕೋರ್ಟ್ ಆದೇಶ ಈ ಥರ ಇದೆ, ಯಾವುದೇ ಕಾಂಟ್ರವರ್ಸಿ ಜಾಗದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಸ್ಥಳಗಳಲ್ಲಿ ಅಕ್ರಮವಾಗಿ ಯಾವುದೇ ಪ್ರತಿಮೆಗಳನ್ನು ಇಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, ಆದೇಶ ಇದೆ. ಹಂಗಾಗಿ ನೀವು ಇಲ್ಲಿ ಇಡಬಾರ್ದು ಅಂತೇಳಿ ತೆರವುಗೊಳಿಸಿದ್ರು. ಅಷ್ಟಕ್ಕೆ ಆ ಕ್ರಮ ನಾವು ಒಪ್ಕೊಳ್ತೀವಿ, ಕಾನೂನಾತ್ಮಕವಾದ ಕ್ರಮ. ಆ ನಂತರ ಏನಾಯಿತು, ಆ ಸರ್ಕಲ್ಲು ಏನು ನಗರ ಪಾಲಿಕೆ ವತಿಯಿಂದ ಸರ್ಕಾರದ ಹಣದಿಂದ ಖರ್ಚು ಮಾಡಿ ಕಟ್ಟಿದ್ದಂಥ ಭಾಳ ಗಟ್ಟಿಮುಟ್ಟಾಗಿದ್ದಂಥ ಕಲ್ಲು ಬಂಡೆಗಳಿಂದ ಕಟ್ಟಿದಂಥ ವೃತ್ತವನ್ನು ಯಾರೋ ಕಿಡಿಗೇಡಿಗಳು ದಬ್ಬಾಳಿಕೆಯಿಂದ ಅಕ್ರಮವಾಗಿ ಅದನ್ನು ಧ್ವಂಸ ಮಾಡಿದ್ರು. ನಾವು ನಗರ ಪಾಲಿಕೆಯವ್ರನ್ನ ಪ್ರಶ್ನೆ ಮಾಡಿದ್ವಿ, ನಿಮ್ಮ ಕಚೇರಿಯಲ್ಲಿ ಈ ವೃತ್ತವನ್ನು ತೆರವುಗೊಳಿಸೋದಕ್ಕೆ ಏನಾದರೂ ನಿರ್ಣಯ ತಗೊಂಡಿದ್ದೀರಾ, ಕೌನ್ಸಿಲ್ ಸಭೆಯಲ್ಲಿ ಚರ್ಚೆ ಆಗಿದೆಯಾ ಅಂತ ಕೇಳಿದ್ರೆ, ಈ ವೃತ್ತವನ್ನು ಧ್ವಂಸ ಮಾಡಿರೋರು ನಾವಲ್ಲ, ನಮ್ಮಲ್ಲಿ ಯಾವುದೇ ನಡವಳಿ ನಡೆದಿಲ್ಲ ಅಂಥೇಳಿ ರೈಟಿಂಗಲ್ಲಿ ನಮಗೆ ಕೊಡ್ತಾರೆ. ಅಂದರೆ ಪೊಲೀಸ್ನವ್ರು ಏನು ಮಾಡಬೇಕು, ಯಾರೋ ಗುಂಡಗಳು ಕಿಡಿಗೇಳಲು ಸರ್ಕಾರ ಕಟ್ಟಿರ್ತಕ್ಕಂಥ ವೃತ್ತವನ್ನು ಧ್ವಂಸ ಮಾಡ್ತಾರೆ ಅಂದರೆ ಅರ್ಥ ಏನು?